ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಅತಿಥಿಗಳಿಗೋಸ್ಕರವಾಗಿ, ಸ್ನೇಹಿತರಿಗೋಸ್ಕರವಾಗಿ, ಬಂಧುಗಳಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾದಂತಹ ಒಂದು ಯೋಗವೋ ಅಥವಂತಹ ಪರಿಸ್ಥಿತಿಯೋ ನಿಮಗೆ ಒದಗಿ ಬರ್ತಕ್ಕಂಥದ್ದಿದೆ. ಅತಿಥಿಗಳಿಗಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು, ಅದು ನೀವು ಅತಿಥಿಗಳನ್ನು ಆಹ್ವಾನ ಮಾಡಿದ ಮೇಲೆ ಖರ್ಚು ಮಾಡಲೇಬೇಕಾದಂಥದ್ದು. ಆದರೆ ಬಂಧುಗಳಿಗೆ, ಸ್ನೇಹಿತರಿಗೆ ಮಾಡಬೇಕಾದಂತಹ ಖರ್ಚು ಅದು ಅನಿವಾರ್ಯವೋ ಅಗತ್ಯವೋ ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ತಲೆನೋವಿನ ಸಮಸ್ಯೆ ತುಂಬ ಆಗಬಹುದು. ನಿಮ್ಮ ಹಳೆಯ ಕೆಲಸಕ್ಕೋಸ್ಕರವಾಗಿ ತುಂಬ ಕಷ್ಟಪಡಬೇಕಾಗತ್ತೆ. ಹಿಂದಿನ ಯಾವೊಂದು ಕೆಲಸ ಏನಿದೆ ಅದು ಪರಿಪೂರ್ಣ ಆಗಬೇಕು ಅಥವಾ ಅದನ್ನು ನಾನು ಒಂದು ಹಂತಕ್ಕೆ ತಂದು ನಿಲ್ಲಿಸಬೇಕು ಅನ್ನೋದಾದರೆ ತುಂಬ ಕಷ್ಟಪಡಬೇಕಾದಂಥದ್ದು. ವ್ಯವಹಾರದ ಅನುಕೂಲ ಮತ್ತು ಭವಿಷ್ಯದಲ್ಲಿ ಚೆನ್ನಾಗಿ ಆಗತಕ್ಕಂತಹ ಸೂಚನೆ ಅದರಿಂದ ಗೊತ್ತಾಗುವಂಥದ್ದು. ಕುಟುಂಬದ ಜವಾಬ್ದಾರಿಯ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ತೋರಿಸಬೇಡಿ. ನಿಮ್ಮ ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ನೀವು ನಿರ್ವಹಿಸಲೇಬೇಕಾದಂಥದ್ದು. ನಿಮ್ಮ ಯೋಜನೆಗಳ ಕಡೆ ಗಮನವನ್ನು ಹರಿಸಿ. ಯಾವ್ಯಾವ ಪ್ಲಾನನ್ನು ಮಾಡ್ಕೊಂಡಿದ್ದೀರಿ ಈಗಾಗಲೇ ಅದರ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ನಮಃಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭ ರಾಶಿ. ಅತಿಥಿಗಳ ಆಗಮನ ಬಹಳ ಸಂತೋಷವನ್ನು ಕೊಡ್ತಕ್ಕಂಥದ್ದು. ನಿಮ್ಮ ಸಾಧನೆ, ನಿಮ್ಮ ಉದ್ದೇಶ, ಹಾಗೆ ನೀವು ಅಂದುಕೊಂಡಿರ್ತಕ್ಕಂತಹ ಕೆಲವು ವಿಚಾರಗಳು ಇವೆಲ್ಲವನ್ನು ಅವರ ಜೊತೆಯಲ್ಲಿ ಹಂಚಿಕೊಳ್ತಕ್ಕಂಥದ್ದು. ಹೆಮ್ಮೆಯಿಂದ ಕೆಲವನ್ನು ಹೇಳ್ಕೊಳ್ಳುವಂಥದ್ದು, ಸಂತೋಷ ಪಡುವಂಥದ್ದಾಗತ್ತೆ. ಕಾನೂನಿನ ವಿಚಾರದಲ್ಲಿ ಜಯ ಸಿಕ್ಕತ್ತೆ ಅನ್ನುವಂತಹ ಒಂದು ಸೂಚನೆ ನಿಮಗೆ ಇರುವಂಥದ್ದು. ಪ್ರಯಾಣ ಅನಿವಾರ್ಯ, ಇದ್ದಕ್ಕಿದ್ದ ಹಾಗೆ ಎಲ್ಲೋ ಹೊರಡಬೇಕಾದಂತಹ ಒಂದು ಸಂದರ್ಭ ಏರ್ಪಾಟಾಗಬಹುದು. ಆಗಬಹುದು. ನಿಮ್ಮ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಎಲ್ಲವೂ ಕೂಡ ಧನಾತ್ಮಕವಾಗಿ ಇರತಕ್ಕಂತಹ ವಿಷಯಗಳು ಆಗಿರೋದ್ರಿಂದ ಮಕ್ಕಳಿಗೆ ಶುಭ. ಮಕ್ಕಳ ವಿಚಾರದಲ್ಲಿ ಯಾವುದೇ ರೀತಿಯ ಆಲೋಚನೆಗಳು ಬೇಡ. ವ್ಯವಹಾರದಲ್ಲಿ ಲಾಭ. ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಆಗ್ತಾ ಇದೆ ಅಂತ ಆದರೆ ಮಾನಸಿಕವಾಗಿ ಸಮಾಧಾನದಿಂದ, ತಾಳ್ಮೆಯಿಂದ ಎಲ್ಲವನ್ನು ಕೂಡ ಎದುರಿಸ್ತಾ ಉತ್ತಮವಾದಂತಹ ಕೆಲಸಗಳನ್ನು ಸಂತೋಷದಿಂದ ಪೂರೈಸ್ತಾ ಆ ಕೆಲಸಗಳಿಂದ ಬರ್ತಕ್ಕಂತಹ ಒಳ್ಳೆಯ ಲಾಭವೋ ಅಥವಾ ಇನ್ಯಾವುದೋ ಅನುಕೂಲವನ್ನು ನೀವು ಪಡೆಯುವುದರ ಜೊತೆಗೆ ಸಮಾಜದ ಉತ್ತಮವಾದಂತಹ ಕೆಲಸಗಳಿಗೆ ವಿನಿಯೋಗ ಮಾಡ್ತಕ್ಕಂಥದ್ದು. ಸಮಾಜಕ್ಕೂ ಒಂದು ಒಳ್ಳೆಯ ಸಂದೇಶ, ಜೊತೆಗೆ ಬೇರೆಯವರಿಗೆ ಒಂದು ಉತ್ತಮವಾದಂತಹ ಒಂದು ಮಾದರಿಯಾಗಿ ಆಗುವಂಥದ್ದು. ಇಂತಹ ಕೆಲಸವನ್ನು ಮಾಡಿ, ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ಹೊಸ ವ್ಯವಹಾರಕ್ಕೆ, ವ್ಯಾಪಾರಕ್ಕೆ ಅನುಕೂಲವಾಗ್ತಕ್ಕಂತಹ ದಿವಸ. ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ದೊಡ್ಡವರ ಮಾತು, ಅವರ ಅನುಭವದ ವಿಚಾರಗಳು ನಿಮಗೆ ಒಂದಷ್ಟು ಸಹಾಯಕ್ಕೆ ಬರುವಂಥದ್ದಾಗುತ್ತೆ. ನಿಮ್ಮ ಆರೋಗ್ಯವೂ ಕೂಡ ಬಹಳ ಮುಖ್ಯವಾದಂಥದ್ದು. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದಿರುತ್ತೆ. ಆರೋಗ್ಯವನ್ನು ತಾತ್ಸಾರ ಮಾಡಿ ಬೇರೆಲ್ಲ ಕೆಲಸಗಳಿಗೆ ಗಮನ ಕೊಟ್ಟರೆ ಆರೋಗ್ಯವೇ ಕೈಕೊಟ್ಟಾಗ ಬೇರೆ ಯಾವ ಕೆಲಸಗಳು ಆಗದೇ ಇರುವಂಥದ್ದಾಗತ್ತೆ. ಅದು ನಿಮಗೂ ಗೊತ್ತಿದೆ. ಆದರೆ ತಾತ್ಸಾರ ಮಾಡುವಂಥದ್ದು ಬೇಡ ಅನ್ನುವಂತಹ ಮುನ್ನೆಚ್ಚರಿಕೆ. ಅಪರಿಚಿತರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಉಪಯೋಗ ಇಲ್ಲ. ಯಾರೋ ನಿಮಗೆ ಪರಿಚಯ ಇರೋದಿಲ್ಲ, ಯಾವುದೋ ಮಾತಿಗೆ ಮಾತು ಬೆಳೆಯುತ್ತೆ, ಚರ್ಚೆಗೆ ಅವಕಾಶಗಳಾಗತ್ತೆ. ಆ ಚರ್ಚೆ ಯಾವ ಪ್ರಯೋಜನಕ್ಕೂ ಕೂಡ ಬರದೇ ಇರತಕ್ಕಂಥದ್ದು. ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ. ಮಕ್ಕಳ ವಿಚಾರದಲ್ಲಿ ಅವರ ವಯಸ್ಸಿಗೆ ಅನುಗುಣವಾಗಿ ಅವರು ನಡ್ಕೊಳ್ತಾ ಇದ್ದಾರಾ ಅನ್ನುವಂಥದ್ದು ಸವಾಲಾಗಿರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ಆಲೋಚನೆಗಳೆಲ್ಲ ತುಂಬ ದೊಡ್ಡ ಮಟ್ಟದ್ದು ಇರುತ್ತೆ, ಆದರೆ ಕಾರ್ಯರೂಪಕ್ಕೆ ತರಬೇಕು ಅದನ್ನು. ಆ ರೀತಿ ಕೇವಲ ಯೋಜನೆಗಳಿದ್ದರೆ ಸಾಲದು, ಕಾರ್ಯರೂಪದಲ್ಲಿ ಅದು ಬರಬೇಕಾದ್ದು ಮುಖ್ಯವಾಗುತ್ತೆ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ಶ್ರೀರಾಮಚಂದ್ರನಿಗೆ ನಿಮ್ಮ ನಮಸ್ಕಾರಗಳನ್ನು ಸಲ್ಲಿಸಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಂಬುದಾಗಿ 9 ಬಾರಿ ಹೇಳಿಕೊಳ್ಳಿ.
ಶುಭವಾಗಿ. ಕರ್ಕಾಟಕ ರಾಶಿ, ಮನೆಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಇರುತ್ತೆ. ಆ ಮಾತನ್ನು, ಆ ಬೆಲೆಯನ್ನು ಹಾಗೆ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು. ಯಾವಾಗ ಗೌರವ ಅಥವಾ ಪ್ರೀತಿ, ವಿಶ್ವಾಸ ಇವೆಲ್ಲ ಹೆಚ್ಚಿನ ಮಟ್ಟದಲ್ಲಿ ಸಂದಾಯವಾಗುತ್ತೋ ಆಗ ಅಹಂಕಾರದಿಂದಲೋ ದರ್ಪದಿಂದಲೋ ಮಾತನ್ನು ಆಡಿದರೆ ಆ ಕ್ಷಣದಲ್ಲೇ ಅವೆಲ್ಲವೂ ಕೂಡ ನಿಮ್ಮಿಂದ ಹಿಂದಿರುಗಬಹುದು ಅನ್ನುವಂಥದ್ದು ಗೊತ್ತಿರಲಿ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡೋದಕ್ಕೆ ಅವಕಾಶಗಳಾಗತ್ತೆ. ಅಲ್ಲಿ ಉತ್ತಮವಾದಂತಹ ಮಾತುಕತೆ ಅಥವಾ ನಿಮ್ಮ ವ್ಯವಹಾರ, ಉದ್ಯೋಗ ಅಥವಾ ಇನ್ಯಾವುದೋ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೆ ಅನುಕೂಲಕರವಾದಂತಹ ಒಂದಷ್ಟು ಚರ್ಚೆಗಳು, ಮಾತುಗಳು ನಡೆದರೆ ಅದು ಆ ಒಂದು ಭೇಟಿ ಉತ್ತಮವಾದಂತಹ ಭೇಟಿಯಾಗತ್ತೆ. ಶರೀರದಲ್ಲಿ ಹಳೆಯ ನೋವು ಏನಾದರೂ ಇದ್ದರೆ ಅದು ಮತ್ತೆ ಮರುಕಳಿಸ್ಬೋದು. ಜಾಗ್ರತೆ. ಬುದ್ಧಿವಂತರ ನಡುವೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಸಮಾಜದಲ್ಲಿ ಸಾಧಕರು, ಅನುಭವಿಗಳು, ಉತ್ತಮವಾದಂತಹ ವಾಗ್ಮಿಗಳು ಎಲ್ಲರೂ ಇರ್ತಾರೆ. ಅವರ ಜೊತೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಒಂದಷ್ಟು ಧನಾತ್ಮಕವಾದಂತಹ ಪರಿವರ್ತನೆ ಅಥವಾ ನಮಗೆ ಅನುಕೂಲಕರವಾದಂತಹ ಒಂದಷ್ಟು ವಿಚಾರಗಳು ಸಿಕ್ಕತ್ತೆ ಅಂತ ಅರ್ಥ. ಖರ್ಚು ಹೆಚ್ಚು, ಅದರಿಂದ ಸ್ವಲ್ಪ ಬೇಸರವಾಗತ್ತೆ. ನಿಮ್ಮ ಪ್ರತಿಭೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಮಾತು ಇವೆಲ್ಲವೂ ಕೂಡ ಉಪಯೋಗಕ್ಕೆ ಬರತಕ್ಕಂತಹ ದಿವಸ. ಬೇರೆಯವರನ್ನ ನಿಮ್ಮ ಮಾತಿನಿಂದ ಆಕರ್ಷಣೆ ಮಾಡ್ತಕ್ಕಂತಹ ದಿವಸ. ಈ ರೀತಿಯೆಲ್ಲ ಇದ್ದಾಗ ಅದನ್ನು ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಳಿ ಎನ್ನುವಂಥದ್ದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.